ಇವತ್ತಿನ ಒಂದು ವಿಡಿಯೋ ತುಂಬಾನೇ ಶಕ್ತಿಶಾಲಿ. ಅದು ನಿಮ್ಮ ಲೈಫ್ ಅನ್ನ ಬದಲಿಸುವಂತದ್ದು. ಜಸ್ಟ್ 11 ದಿನಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಈ ಒಂದು ಟಾಸ್ಕ್ ಅನ್ನ ನೀವು ಮಾಡಿ ನೋಡಿ. 11 ದಿನದವರೆಗೆ ಒಂದು ವರ್ಡ್ ಅನ್ನ ನೀವು ರಿಪೀಟೆಡ್ ಆಗಿ ಹೇಳ್ತಾನೆ ಇರಬೇಕಾಗುತ್ತೆ. ಅಂಡ್ 11 ದಿನದ ನಂತರ ನಿಮ್ಮ ಲೈಫ್ ಅಲ್ಲಿ ದೊಡ್ಡ ಚಮತ್ಕಾರ ಆಗುತ್ತೆ. ಏನು ನೀವು ಇವತ್ತು ಇದೀರಾ, ನಿಮ್ಮ ಸ್ಟೇಟಸ್ ಏನಿದೆ ಇವತ್ತು, 11 ದಿನದ ನಂತರ ಅದು ಫುಲ್ ಚೇಂಜ್ ಆಗಿರುತ್ತೆ. ನಿಮಗೇನೆ ನಂಬಿಕೆ ಬರಲ್ಲ, ಇಷ್ಟು ದೊಡ್ಡ ಮಿರಾಕಲ್ ಹೇಗೆ ಆಯ್ತು ನನ್ನ ಲೈಫಲ್ಲಿ ಅಂತ. ಇದನ್ನ ನಾನು ಸ್ವತಃ ಮಾಡಿ ನೋಡಿದ್ದೀನಿ ಅಂಡ್ ಮಿರಾಕಲ್ಸ್ ಅನ್ನ ನೋಡಿದ್ದೀನಿ ನನ್ನ ಲೈಫಲ್ಲಿ. ಇದೇನಂತಹ ದೊಡ್ಡ ರಾಕೆಟ್ ಸೈನ್ಸ್ ಅಂತೂ ಖಂಡಿತ ಅಲ್ಲ. ನಿಮ್ಮ ಬ್ಯುಸಿ ಲೈಫಲ್ಲಿ ಜಸ್ಟ್ ಕೆಲವು ನಿಮಿಷಗಳು ತಗೊಳುತ್ತೆ ಅಷ್ಟೇನೆ ಇದು. ನಮ್ಮ ಲೈಫಲ್ಲಿ ನಾವು ಎಷ್ಟು ಮುಳುಗ್ ಹೋಗಿದ್ದೀವಿ ಅಂದ್ರೆ ಯಾವುದಕ್ಕೂ ಸಮಯ ಸಿಗ್ತಾ ಇಲ್ಲ. ತುಂಬಾ ಜನ ಜಾಬ್ ಮಾಡ್ತಾರೆ, ಬೆಳಗ್ಗೆ ಏಳೋದು, ಆಫೀಸ್ಗೆ ಹೋಗೋದು, ಸುಸ್ತಾಗಿ ಮನೆಗೆ ಬರೋದು, ಹಾಗೆ ಸುಸ್ತಲ್ಲೇ ಮಲ್ಗೋದು, ಮತ್ತೆ ಬೆಳಗ್ಗೆ ಏಳೋದು, ಅದೇ ರೂಟೀನು. ಇನ್ನು ಹೌಸ್ ವೈಫ್ ಆಗ್ಬಿಟ್ರಂತೂ ಮನೆ ಕೆಲಸ, ಮಕ್ಕಳು ನೋಡ್ಕೊಳ್ಳೋದು, ಮನೆಯಲ್ಲಿ ಇರೋರ್ನೆಲ್ಲ ನೋಡ್ಕೊಳ್ಳೋದು, ಲೈಫಲ್ಲಿ ಎಲ್ಲರೂ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಇದರಲ್ಲಿ ತಮ್ಮನ್ನ ತಾವು ನೋಡ್ಕೊಳ್ಳೋದಕ್ಕೆ ಮರ್ತು ಬಿಟ್ಟಿದ್ದಾರೆ. ಅಂದ್ರೆ ನೀವು ಮೆಂಟಲ್ ಎಕ್ಸರ್ಸೈಸ್ ಮಾಡೋದನ್ನ ಬಿಟ್ಬಿಟ್ಟಿದ್ದೀರಾ. ಮ್ಯಾನಿಫೆಸ್ಟೇಷನ್ ಯಾವಾಗ ವರ್ಕ್ ಆಗುತ್ತೆ ಗೊತ್ತಾ ನಿಮ್ಗೆ? ಯಾವಾಗ ನೀವು ನಿಮ್ಮೊಳಗಿನ ಶಕ್ತಿಯನ್ನ ಅರ್ಥ ಮಾಡ್ಕೊಳ್ತಿರೋ ಆಗ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ. ಈ ಟೆಕ್ನಿಕ್ ಅನ್ನ ಮಾಡಿದ ನಂತರ ನಿಮ್ಮೊಳಗೆ ಒಂದು ಅಗಾಧವಾದ ಒಂದು ಶಕ್ತಿ, ಹಾಗೆ ಒಂದು ಕಾಮ್ನೆಸ್ ಬರುತ್ತೆ. ನೀವು ಖುಷಿಯಾಗಿರೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನಿಮ್ಮೊಳಗಿನ ಧ್ವನಿ ಜೊತೆ ನಿಮ್ಮನ್ನ ನೀವು ಕನೆಕ್ಟ್ ಮಾಡ್ಕೊಳ್ತೀರಾ. ಅದಕ್ಕೋಸ್ಕರನೇ ಈ ಟೆಕ್ನಿಕ್ ಅನ್ನ ನೀವು ಮಾಡೋದು. ಹೊರಗಿನ ಪ್ರಪಂಚದಲ್ಲಿರೋ ಒಂದು ಡಿಸ್ಟ್ರಾಕ್ಷನ್ ಇಂದ ಹೊರಗೆ ಬಂದ್ಬಿಡ್ತೀರಾ. ಮೈಂಡಲ್ಲಿ ಕಾಮ್ನೆಸ್ ಅನ್ನ ಬಿಲ್ಡ್ ಮಾಡ್ಕೊಳ್ತೀರಾ. ನಿಮ್ಮ ಹೃದಯ, ನಿಮ್ಮ ಮೈಂಡು, ಬಾಡಿ, ಆತ್ಮ ಎಲ್ಲ ಯೂನಿವರ್ಸಲ್ ವೈಬ್ರೇಷನ್ಸ್ ಜೊತೆಗೆ ಅಲೈನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ನಿಮ್ಮೆಲ್ಲ ಡ್ರೀಮ್ ಏನಿದೆ ಅದು ರಿಯಾಲಿಟಿನಲ್ಲಿ ಟ್ರೂ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾದ್ರೆ ಈ ಒಂದು ಮಿರಾಕ್ಯುಲಸ್ ಟೆಕ್ನಿಕ್ ಯಾವುದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ 11 ದಿನಗಳ ತನಕ ನೀವು ಏನ್ ಮಾಡ್ಬೇಕು ಅಂದ್ರೆ ಇದು ತುಂಬಾ 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 ಸಿಂಪಲ್ಲು, ಹಾಗೇನೆ ತುಂಬಾ ಒಂದು ಪವರ್ಫುಲ್ಲು. 11 ದಿನಗಳ ತನಕ ನೀವು ಒಂದೇ ಒಂದು ಶಬ್ದವನ್ನ ಹೇಳ್ಬೇಕು. ಅದು ಯಾವುದು ಅಂದ್ರೆ ಥ್ಯಾಂಕ್ ಯು, ಅಂದ್ರೆ ಧನ್ಯವಾದ. ಇದನ್ನ ಯಾವಾಗ ಹೇಳ್ಬೇಕು ಅಂದ್ರೆ ಇದನ್ನ ಸದಾ ಹೇಳ್ತಾನೆ ಇರಬೇಕು, ರಿಪೀಟೆಡ್ ಆಗಿ ಹೇಳ್ತಾನೆ ಇರಬೇಕು. ನಾಮ ಜಪ ಅಥವಾ ಮಂತ್ರದ ಹಾಗೆ ಇದನ್ನ ಹೇಳ್ತಾನೆ ಇರಬೇಕು. ಬೆಳಗ್ಗೆ ಎದ್ದ ತಕ್ಷಣ ಕಣ್ಣು ಬಿಟ್ಟು ಕೂಡಲೇ ಥ್ಯಾಂಕ್ಸ್ ಹೇಳಿ. ಯಾಕೆಂದ್ರೆ ನೀವು ಕಣ್ಣು ಬಿಟ್ಟಿದ್ದೀರಾ, ಉಸಿರಾಡ್ತಾ ಇದ್ದೀರಾ, ನೀವು ಜೀವಂತವಾಗಿದ್ದೀರಾ. ಅಲ್ಲಿಂದ ಸ್ಟಾರ್ಟ್ ಮಾಡಿ. ಅಲ್ಲಿಂದ ನೀವು ಥ್ಯಾಂಕ್ ಯು ಹೇಳೋದಕ್ಕೆ ಶುರು ಮಾಡ್ಕೊಳ್ಳಿ. ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಥ್ಯಾಂಕ್ಸ್ ಹೇಳೋದಕ್ಕೆ ಹಲವಾರು ಸಾವಿರಾರು ವಿಚಾರಗಳು ನಮ್ಮ ಲೈಫಲ್ಲಿ ನಡೀತಾ ಇರುತ್ತೆ ದಿನ ಬೆಳಗಾದ್ರು. ನಿಮ್ಮ ಬಾಡಿಗೆ ನೀವು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಉಸಿರಾಡ್ತಾ ಇದ್ದೀರಾ, ಜೀವಂತವಾಗಿದ್ದೀರಾ ಅನ್ನೋದಕ್ಕೆ, ಹೆಲ್ತಿ ಆಗಿದ್ದೀರಾ ಅನ್ನೋದಕ್ಕೆ ನೀವು ಥ್ಯಾಂಕ್ ಯು ಹೇಳ್ಬೇಕು. ಹಾಗೇನೆ ನಿಮ್ಮ ಮನೆಗೆ ನೀವು ಥ್ಯಾಂಕ್ಸ್ ಹೇಳ್ಬೇಕು. ಅದು ಚಿಕ್ಕದೋ, ದೊಡ್ಡದೋ, ಸ್ವಂತದ್ದೋ ಅಥವಾ ರೆಂಟೆಡ್, ಒಟ್ಟಲ್ಲಿ ಒಂದು ಸೂರು ಅಂತ ಇದೆ ಅಲ್ವಾ, ಅದಕ್ಕೆ ನೀವು ಥ್ಯಾಂಕ್ ಯು ಹೇಳ್ಬೇಕು. ಬ್ರೇಕ್ಫಾಸ್ಟ್ ಮಾಡ್ತಿರಲ್ಲ ಆಗ ನೀವು ಗ್ರೇಟ್ಫುಲ್ ಆಗಿದ್ದೀನಿ, ಥ್ಯಾಂಕ್ಫುಲ್ ಆಗಿದ್ದೀನಿ ಅಂತ ಹೇಳ್ಬೇಕು. ಯಾಕೆಂದ್ರೆ ನಿಮಗೆ ಆಹಾರ ಸಿಗ್ತಾ ಇದೆ, ಮನೆ ಇದೆ, ಪರಿವಾರ ಇದೆ, ನಿಮ್ಮನ್ನ ಪ್ರೀತಿಸುವಂತ ಜನ ಇದ್ದಾರೆ. ಹೀಗೆ ಸಾವಿರಾರು ವಿಚಾರಗಳಿದೆ ಥ್ಯಾಂಕ್ಸ್ ಹೇಳೋದಕ್ಕೆ. ಆಫೀಸ್ಗೆ ಹೋಗ್ತಾ ಇದ್ದೀರಾ, ನಿಮ್ಮ ವೆಹಿಕಲ್ ಆಗಿರ್ಲಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಗಿರ್ಲಿ, ಒಟ್ಟಲ್ಲಿ ನೀವು ಹೋಗ್ತಾ ಇದ್ದೀರಲ್ವಾ, ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು. ಆಟೋದಲ್ಲಿ ಹೋಗ್ತಾ ಇದ್ರೆ ಆಟೋದನ್ನು ಕರ್ಕೊಂಡು ಹೋಗ್ತಾನಲ್ಲ, ಅಫ್ಕೋರ್ಸ್ ನೀವು ದುಡ್ಡು ಕೊಡ್ತೀರಾ, ಆದ್ರೂ ನಿಮಗೆ ಸರ್ವಿಸ್ ಕೊಡ್ತಾನಲ್ವಾ, ಅವನಿಗೆ ನೀವು ಥ್ಯಾಂಕ್ಸ್ ಹೇಳ್ಬೇಕು. ಎಲ್ಲದಕ್ಕೂ ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ರೆ, ಜೋರಾಗಿ ಹೇಳ್ಬೇಕು ಅಂತ ಇಲ್ಲ, ಮನಸ್ಸಲ್ಲೇ ನೀವು ಥ್ಯಾಂಕ್ ಯು ಅಂತ ಹೇಳ್ಕೊಂಡ್ ಬನ್ನಿ. 1 ಸೆಕೆಂಡ್ ತಗೊಳುತ್ತೆ ಅಷ್ಟೇ ಇದನ್ನ ಹೇಳೋದಕ್ಕೆ. ಆಫೀಸ್ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಥ್ಯಾಂಕ್ ಯು. ಯಾರೋ ಬಂದು ನಿಮಗೆ ಏನೋ ಹೆಲ್ಪ್ ಮಾಡ್ತಾರೆ, ಅದಕ್ಕೆ ಥ್ಯಾಂಕ್ ಯು. ಯಾರನ್ನೋ ಮೀಟ್ ಮಾಡ್ತೀರಾ, ವಿಚಾರಗಳು ಗೊತ್ತಾಗುತ್ತೆ, ಅದಕ್ಕೆ ಥ್ಯಾಂಕ್ ಯು. ಹೀಗೆ ಎಲ್ಲದಕ್ಕೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ನೀವು ನೂರಾರು ಬಾರಿ ಡೈಲಿ ಹೇಳ್ತಾನೆ ಇರಬೇಕಾಗುತ್ತೆ. 100 ಬಾರಿ ಅಲ್ಲ, 1000 ಬಾರಿ ಹೇಳೋವಷ್ಟು ನಿಮ್ಮ ವಿಚಾರಗಳು ನಡೀತಾ ಇರುತ್ತೆ ನಿಮ್ಮ ಜೀವನದಲ್ಲಿ. ಇದರಿಂದ ಏನಾಗುತ್ತೆ, ನಿಮ್ಮ ಮೈಂಡ್ ಅಲ್ಲಿ ಒಂದು ಚಾನಲೈಸ್ ಮಾಡ್ತಾ ಇರ್ತೀರಾ. ಥ್ಯಾಂಕ್ಸ್ ಹೇಳ್ತಾ ಇದ್ರೆ ನಿಮ್ಮೊಳಗೆ ಗ್ರಾಟಿಟ್ಯೂಡ್ ಫೀಲಿಂಗ್ ಆಗುತ್ತೆ. ಎಲ್ಲಾ ವೈಬ್ರೇಷನ್ಸ್ಗಿಂತ ಹೈ ವೈಬ್ರೇಷನ್ ಇರೋ ಫೀಲಿಂಗ್ ಯಾವುದು ಅಂದ್ರೆ ಅದು ಗ್ರಾಟಿಟ್ಯೂಡ್. ಗ್ರಾಟಿಟ್ಯೂಡ್ ಅಲ್ಲಿ ಎಂತಹ ಅಪಾರವಾದ ಶಕ್ತಿ ಇದೆ ಅಂದ್ರೆ, ಆದಷ್ಟು ಬೇಗ ನಿಮ್ಮ ವಿಷನ್ನ ಮಲ್ಟಿಪ್ಲೈ ಮಾಡಿ ನಿಮ್ಮ ಒಂದು ಡ್ರೀಮ್ ಅನ್ನ, ನಿಮ್ಮ ಒಂದು ಡಿಸೈರ್ ಅನ್ನ, ಅದನ್ನ ನಿಮ್ಮ ಲೈಫ್ ಅಲ್ಲಿ ರಿಯಾಲಿಟಿ ಮಾಡ್ಕೊಳ್ಳೋದಕ್ಕೆ ಇದು ತುಂಬಾ 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 ಹೆಲ್ಪ್ ಮಾಡುತ್ತೆ. ಹಾಗೆ ನೀವು ಏನೇ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರು ಅದು ಖಂಡಿತ ಈಡೇರುತ್ತೆ. ಎಕ್ಸಾಂಪಲ್, ನಿಮ್ಮ ಅಕೌಂಟ್ ಅಲ್ಲಿ ಈಗ ಜಾಸ್ತಿ ಹಣ ಇಲ್ಲ ಅಂಡ್ ನೀವು ಹಣವನ್ನ ಮ್ಯಾನಿಫೆಸ್ಟ್ ಮಾಡಬೇಕು ಅಂದ್ರೆ ನಿಮ್ಮ ಹತ್ರ ಈಗ ಇರೋ ಚಿಕ್ಕದಾಗಿ ಅಮೌಂಟ್ ಇದೆಯಲ್ಲ, ಅದಕ್ಕೆ ನೀವು ಥ್ಯಾಂಕ್ಸ್ ಹೇಳಬೇಕು. ಎಷ್ಟು ಹಣ ಇದೆಯೋ ಅದಕ್ಕೆ ನೀವು ಥ್ಯಾಂಕ್ಸ್ ಹೇಳಿ. ಧನ್ಯವಾದ ಹೇಳ್ತಾ ಇದ್ದೀರಾ, ಅಟ್ಲೀಸ್ಟ್ ನನ್ನ ಹತ್ರ ಇಷ್ಟು ದುಡ್ಡಿದೆ ಅಂತ. ಟ್ರಸ್ಟ್ ಮಾಡಿ, ಇದು ಆ ಸ್ವಲ್ಪ ಹಣವನ್ನ ಆದಷ್ಟು ಬೇಗ ಹಲವಾರು ಸರಿ ಮಲ್ಟಿಪ್ಲೈ ಮಾಡಿ ನಿಮ್ಮ ಹತ್ರ ತಂದು ಕೊಡುತ್ತೆ. ಮತ್ತೆ ಮತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ರೆ ನಿಮ್ಮ ಮೈಂಡು, ನಿಮ್ಮ ಬಾಡಿ, ನಿಮ್ಮ ಸೋಲು ಅಲೈನ್ ಆಗುತ್ತೆ, ಫ್ರೀಕ್ವೆನ್ಸಿ ಹೈ ಆಗುತ್ತೆ. ಹಾಗೆ ನಿಮ್ಮೊಳಗಿನ ಈಗೋ ಹೊರಟು ಹೋಗ್ಬಿಡುತ್ತೆ.
ಕಾಮ್ನೆಸ್ ಆಗ್ತೀರಾ, ಕಾಮ್ ಆಗಿರ್ತೀರಾ, ಗ್ರಾಟಿಟ್ಯೂಡ್ ಪವರ್ ಅಲ್ಲಿ ಮುಳುಗ್ ಹೋಗ್ಬಿಟ್ಟಿರ್ತೀರಾ. ಆಗ ವೈಬ್ರೇಷನ್ಸ್ ತುಂಬಾ ಹೈ ಆಗುತ್ತೆ. ಅದು ಯೂನಿವರ್ಸ್ಗೆ ರೀಚ್ ಆಗೋದು 100% ಗ್ಯಾರಂಟಿ. ನೀವೇನಾದ್ರೂ ಯೂನಿವರ್ಸ್ ಜೊತೆ ಮಾತಾಡ್ಬೇಕು ಅಂತ ಇದ್ರೆ, ಅದಕ್ಕೆ ಏನಾದ್ರೂ ಹೇಳ್ಬೇಕು ಅಂತ ಇದ್ರೆ, ನಿಮ್ಮ ಶಬ್ದಗಳ ಜೊತೆಗೆ ನಿಮ್ಮ ಫೀಲಿಂಗ್ಸ್ ಮತ್ತೆ ನಿಮ್ಮ ವೈಬ್ರೇಷನ್ಸ್ ತುಂಬಾ ಇಂಪಾರ್ಟೆಂಟು. ಸೊ ನೀವು ಥ್ಯಾಂಕ್ ಯು ಅಂತ ಹೃದಯದಿಂದ ಹೇಳುವಾಗ ನಿಮ್ಮ ವೈಬ್ರೇಷನ್ಸ್ ಅನ್ನ ಅದು ಹೈ ಮಾಡುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ರಿಪೀಟೆಡ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ರೆ ರೋಬೋಟಿಕ್ ಅಂತ ನಿಮ್ಗೆ ಅನಿಸ್ಬೋದು. ಯಾಕೆಂದ್ರೆ ಮೊದಲು ಈ ರೀತಿ ನೀವು ಹೇಳ್ತಾ ಇರಲಿಲ್ಲ, ನಿಮಗೆ ಅದು ಯೂಸ್ ಟು ಇಟ್ ಆಗಿರ್ಲಿಲ್ಲ, ಅಂದ್ರೆ ಅದು ಅಭ್ಯಾಸ ಆಗಿರ್ಲಿಲ್ಲ. ಆದ್ರೆ ಈ ವಿಡಿಯೋ ನೋಡಿದ್ಮೇಲೆ ಮೋಟಿವೇಟ್ ಆಗಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ, ಫಸ್ಟ್ ಸ್ವಲ್ಪ ಕಷ್ಟ ಅನಿಸುತ್ತೆ. ಆದ್ರೆ 2-3 ದಿನ ಆದ್ಮೇಲೆ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನೀವು ಅಲೈನ್ ಆಗ್ಬಿಡ್ತೀರಾ. ನಿಮ್ಮ ಬಾಡಿ, ನಿಮ್ಮ ಸೋಲು ಅಲೈನ್ ಆಗುತ್ತೆ ಅಂಡ್ ನಿಮ್ಮ ಮೈಂಡ್ ಅಲೈನ್ ಆಗುತ್ತೆ. ಆಗ ನಿಮಗೆ ಗೊತ್ತಿಲ್ಲದೆ ನೀವು ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳೋದಕ್ಕೆ ಶುರು ಮಾಡ್ಬಿಡ್ತೀರಾ. ನಿಮ್ಮ ವೈಫ್ ಅಥವಾ ಹಸ್ಬೆಂಡ್ಗೆ ಥ್ಯಾಂಕ್ ಯು ಹೇಳಿ, ಮಕ್ಕಳಿಗೆ ಥ್ಯಾಂಕ್ ಯು ಹೇಳಿ, ನಿಮ್ಮ ಎಂಪ್ಲಾಯಿ ಅಥವಾ ಎಂಪ್ಲಾಯರ್ಗೆ ಥ್ಯಾಂಕ್ಸ್ ಹೇಳಿ, ಹಾಗೇನೆ ಮಮ್ಮಿ ಡ್ಯಾಡಿಗೆ ಥ್ಯಾಂಕ್ಸ್ ಹೇಳ್ಬೇಕು ನೀವು. ಹೀಗೆ ಪ್ರತಿಯೊಂದಕ್ಕೂ ಥ್ಯಾಂಕ್ ಯು ಹೇಳ್ತಾ ಇದ್ರೆ, ಥ್ಯಾಂಕ್ಸ್ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಎನರ್ಜಿ ತುಂಬಾನೇ ಪ್ಯೂರ್ ಆಗುತ್ತೆ. ಅದು ಸೀದಾ ಬ್ರಹ್ಮಾಂಡದ ವೈಬ್ರೇಷನ್ ಜೊತೆಗೆ ಕನೆಕ್ಟ್ ಆಗುತ್ತೆ, ಅಲೈನ್ ಆಗುತ್ತೆ. ಈ ರೀತಿಯಾಗಿ ನೀವು ಬ್ರಹ್ಮಾಂಡ ಜೊತೆ ಮಾತಾಡ್ಬೋದು. ಯಾಕೆಂದ್ರೆ ಯಾವ ರೀತಿಯ ಫ್ರೀಕ್ವೆನ್ಸಿ ಮತ್ತೆ ವೈಬ್ರೇಷನ್ ಅನ್ನ ನೀವು ಯೂನಿವರ್ಸ್ಗೆ ಕಳಿಸ್ತಿರೋ, ಅದೇ ರೀತಿಯ ವೈಬ್ರೇಷನ್ಸು, ಅದೇ ರೀತಿಯ ಫ್ರೀಕ್ವೆನ್ಸಿ ನಿಮಗೆ ವಾಪಸ್ ಬರುತ್ತೆ. ನೀವು ಬಯಸುವಂತಹ ಸಿಚುಯೇಷನ್ಸು, ಅದೇ ರೀತಿಯ ಸಪೋರ್ಟಿವ್ ಜನಗಳು ನಿಮಗೆ ಸಿಗ್ತಾ ಹೋಗ್ತಾರೆ. ಯಾಕಂದ್ರೆ ನೀವು ಗ್ರಾಟಿಟ್ಯೂಡ್ ಮತ್ತೆ ಹ್ಯಾಪಿನೆಸ್ ಫೀಲಿಂಗ್ಸ್ ಕೊಡ್ತಾ ಇದ್ದೀರಾ. ಅದೇ ರೀತಿಯ ಫೀಲಿಂಗ್ಸ್ ಯೂನಿವರ್ಸ್ ನಿಮಗೆ ವಾಪಸ್ ಕೊಡುತ್ತೆ. ಯಾಕೆಂದ್ರೆ ಯೂನಿವರ್ಸ್ ಒಂಥರ ಮಿರರ್ ಇದ್ದ ಹಾಗೆ. ನಮಗೆಲ್ಲ ಗೊತ್ತಿದೆ ಕನ್ನಡಿಯ ಗುಣ ಏನು, ಅದರ ಕ್ಯಾರೆಕ್ಟರಿಸ್ಟಿಕ್ ಏನು ಅಂದ್ರೆ, ಅದರ ಮುಂದೆ ನೀವು ಏನ್ ಇಡ್ತೀರೋ ಅದನ್ನ ಅದು ನಿಮಗೆ ತೋರಿಸುತ್ತೆ. ಸೊ ನೀವು ಅಳ್ತಾ ಇದ್ರೆ ಮಿರರ್ ಅಲ್ಲಿ ನೋಡಿ ನಗ್ತಾ ಇರೋಗೆ ನಿಮಗೆ ಕಾಣಿಸಲ್ಲ ಅಲ್ವಾ? ಹಾಗಾಗಿ ಯೂನಿವರ್ಸ್ ಕೂಡ ಒಂದು ಮಿರರ್ ಇದ್ದ ಹಾಗೆ. ನೀವು ಸಂತೋಷದಿಂದ ಗ್ರಾಟಿಟ್ಯೂಡ್ ಇಟ್ಕೊಂಡು ಎಲ್ಲದಕ್ಕೂ ಥ್ಯಾಂಕ್ ಯು ಹೇಳ್ತಾ ಇದ್ರೆ, ಚಿಕ್ಕ ಚಿಕ್ಕ ವಿಚಾರಗಳಿಗೂ ನೀವು ಥ್ಯಾಂಕ್ಸ್ ಹೇಳ್ತಾ ಇದ್ರೆ, ದಿನಕ್ಕೆ 100 ಸಾರಿ ನೀವು ಥ್ಯಾಂಕ್ಸ್ ಹೇಳ್ತಾ ಇದ್ರೆ, ಥಿಂಕ್ ಮಾಡಿ ಎಂತಹ ಸ್ಟ್ರಾಂಗ್ ವೈಬ್ರೇಷನ್ ಅನ್ನ ನೀವು ಯೂನಿವರ್ಸ್ಗೆ ಕಳಿಸ್ತಾ ಇದ್ದೀರಾ ಅಂತ. 11 ದಿನ ಮಾಡಿ ನೋಡಿ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮ ಬಾಡಿ, ನಿಮ್ಮ ಮೈಂಡು ಪ್ರಾಕ್ಟೀಸ್ ಆಗ್ಬಿಡುತ್ತೆ. ಮತ್ತೆ ಮತ್ತೆ ಥ್ಯಾಂಕ್ಸ್ ಹೇಳ್ತಾ ಇದ್ರೆ ನೀವೊಂದು ನಡೆದಾಡುವಂತ ಒಂದು ಮ್ಯಾಗ್ನೆಟ್ ಆಗ್ಬಿಡ್ತೀರಾ, ಒಂದು ಚುಂಬಕ ಆಗ್ಬಿಡ್ತೀರಾ. ನಿಮಗೆ ಎಲ್ಲಾನು ಸಿಗ್ತಾ ಹೋಗುತ್ತೆ. ಯೂನಿವರ್ಸ್ ಇಂದ ನೀವೇನ್ ಕೇಳ್ಕೋಬೇಕು ಅಂತಿದ್ರೋ ಅದೆಲ್ಲ ನಿಮ್ಗೆ ಸಿಗುತ್ತೆ. ಇದು ತುಂಬಾ ತುಂಬಾ ಚಿಕ್ಕದು. ಥ್ಯಾಂಕ್ ಯು ಎಲ್ರಿಗೂ ಗೊತ್ತು, ಬಟ್ ಎಲ್ರು ಮರಿತಾರೆ. ಎಲ್ಲಿ ಯೂಸ್ ಮಾಡ್ಬೇಕು, ಯಾವಾಗ ಯೂಸ್ ಮಾಡ್ಬೇಕು ಅನ್ನೋದನ್ನ ಎಲ್ರು ಮರ್ತಿರ್ತಾರೆ. ಎಲ್ರು ಗ್ರಾಂಟೆಡ್ ಆಗಿ ತಗೊಂಡ್ಬಿಡ್ತಾರೆ. ಮನೇಲಿ ಕೆಲಸ ಮಾಡೋರು ಬಂದ್ರೆ ಥ್ಯಾಂಕ್ಸ್ ಹೇಳಿ, ಅವ್ಳಿಗೇನ್ ಕೆಲಸ, ದುಡ್ಡು ಕೊಡ್ತೀವಲ್ವಾ, ಇಲ್ಲ ನಿಮಗೆ ಸರ್ವಿಸ್ ಕೊಡ್ತಾ ಇದಾರಲ್ವಾ, ಥ್ಯಾಂಕ್ಸ್ ಹೇಳಿ. ಹೀಗೆ ಪ್ರತಿಯೊಂದಕ್ಕೂ ನೀವು ಥ್ಯಾಂಕ್ಸ್ ಹೇಳ್ತಾ ಬರಬೇಕು. ಇದೆಲ್ಲ ಯೂನಿವರ್ಸ್ ನ ಚಿಕ್ಕ ಚಿಕ್ಕ ನಿಯಮಗಳು. ಇದನ್ನ ಅರ್ಥ ಮಾಡಿಕೊಂಡು ನಿತ್ಯ ಜೀವನದಲ್ಲಿ ನೀವು ಅಳವಡಿಸ್ಕೊಂಡ್ಬಿಟ್ರೆ ನಿಮ್ಮ ಲೈಫು ಖಂಡಿತ ಟರ್ನ್ ಆಗುತ್ತೆ. ಹಾಗಾಗಿ ನಾನ್ ನಿಮಗೆ ಈ ಒಂದು ಒಳ್ಳೆ ವಿಚಾರನ ತಿಳಿಸ್ಕೊಟ್ಟಿದ್ದಕ್ಕೆ ನನಗೆ ಥ್ಯಾಂಕ್ಸ್ ಹೇಳ್ತೀರಲ್ವಾ? ಸೊ ಕಮೆಂಟ್ ಮಾಡಿ ಥ್ಯಾಂಕ್ ಯು. ಇವತ್ತಿಂದನೇ ಯೂನಿವರ್ಸ್ ಜೊತೆಗೆ ನೀವು ಮಾತಾಡೋದಕ್ಕೆ ಶುರು ಮಾಡಿ. ಈ ಎಕ್ಸಸೈಸ್ ಜೊತೆಗೆ ಪ್ರತಿಯೊಂದಕ್ಕೂ ಥ್ಯಾಂಕ್ಸ್ ಹೇಳ್ತಾ ಇದ್ರೆ ಅದು ಮಲ್ಟಿಪ್ಲೈ ಆಗಿ ನಿಮ್ಮ ಹತ್ರ ಬರುತ್ತೆ ಅನ್ನೋದನ್ನ ಮರಿಬೇಡಿ. ಹಾಗಾಗಿ ಎಲ್ಲದಕ್ಕೂ ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ, ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಹಲವಾರು ಜನ ಒಳ್ಳೊಳ್ಳೆ ಕಮೆಂಟ್ಗಳನ್ನು ಕೊಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು.